Hello students, in the last video we are discussing about the income method that is mainly represented to when we are observing the during a period of time when we are consuming, it means when we are taking the all type of incomes like a wages, salaries, rent, profit. That type of collection of incomes we are called the income method. It means when we are observing the total income of our country economy, that is mainly represented to the income method. ಅಂತಂದ್ರೆ ವಿದ್ಯಾರ್ಥಿಗಳೇ, ನಾವು ಹಿಂದಿನ ವಿಡಿಯೋದೊಳಗೆ ಏನು ನೋಡಿದ್ದೀವಿ ಅಂತಂದ್ರೆ ಆದಾಯದ ವಿಧಾನ ಅಂದ್ರೆ ಏನು ಅಂತ ನೋಡ್ತೀವಿ. ಆದಾಯದ ವಿಧಾನದೊಳಗೆ ಏನು ತೋರಿಸಿಕೊಡ್ತಾ ಇತ್ತು ಅಂತ ಹೇಳ್ತೀವಿ ಅಂತಂದ್ರೆ ಒಂದು ವರ್ಷದ ಅವಧಿ ಒಳಗ ಒಂದು ರಾಷ್ಟ್ರ ಗಳಿಸ್ತಕ್ಕಂಥ ವಿವಿಧ ಮೂಲಗಳಿಂದ ಬರುವಂತ ಆದಾಯ. ವಿವಿಧ ಮೂಲಗಳು ಅಂತಂದ್ರೆ ಯಾವುದು? ಅದೇ ಕೂಲಿ ಆಗಿರ್ಬೋದು, ವೇತನ ಆಗಿರ್ಬೋದು, ಬಡ್ಡಿ ಆಗಿರ್ಬೋದು, ಗೇಣಿ ಆಗಿರ್ಬೋದು, ಇವೆಲ್ಲವುಗಳಿಂದ ಬರ್ತಕ್ಕಂಥ ಆದಾಯದ ಭಾಗವನ್ನ ನಾವೇನು ಕರಿತೀವಿ? ಆದಾಯದ ವಿಧಾನ, ಇನ್ಕಮ್ ಮೆಥಡ್ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳ್ತೀವಿ. ಸೊ in this video we are discussing about the all three methods of estimating GDP gives us the same answer. It means when we are studying the three methods of calculating the national income, one is product method, another one is expenditure method, and third one is income method. Both three methods are estimating the same answers in our GDP of calculation. ಅಂತಂದ್ರೆ ಈ ಒಂದು ವಿಡಿಯೋದೊಳಗೆ ನಾವು ಏನು ಕಲಿಯೋಣ ಅಂತಂದ್ರೆ ಜಿಡಿಪಿಯನ್ನ ಲೆಕ್ಕಾಚಾರ ಮಾಡುವ ಮೂರು ವಿಧಾನಗಳು ಅದಾವಲ್ಲ ಅವು ಒಂದೇ ಉತ್ತರವನ್ನು ನೀಡ್ತಾವ. ಇಟ್ ಮೀನ್ಸ್ when we are taking the product method, that is also mainly represented to the national income. ಒಂದು ವೇಳೆ ನಾವು ಉತ್ಪನ್ನದ ವಿಧಾನವನ್ನ ತೆಗೆದುಕೊಂಡ್ವಿ ಅಂತಂದ್ರೆ ಉತ್ಪನ್ನದ ವಿಧಾನವೂ ಸಹ ನನಗೆ ಏನ್ ಮಾಡ್ತೈತಿ? ರಾಷ್ಟ್ರೀಯ ವರಮಾನವನ್ನ ತೋರಿಸ್ತದ. ಇನ್ನ ಎಕ್ಸ್ಪೆಂಡಿಚರ್ ಮೆಥಡ್ ಅನ್ನು ತಗೊಂಡ್ವಿ ಅಂತಂದ್ರೆ ಈ ಎಕ್ಸ್ಪೆಂಡಿಚರ್ ಮೆಥಡ್ ಸಹ ನನಗೆ ಏನ್ ಮಾಡ್ತೈತಿ ಅಂತ ಹೇಳ್ತಾನ ಅಂತಂದ್ರೆ ಇದು ಸಹ ರಾಷ್ಟ್ರೀಯ ಆದಾಯವನ್ನ ತೋರಿಸ್ತದ. ಇನ್ನು ಇನ್ಕಮ್ ಮೆಥಡ್ ಆದಾಯದ ವಿಧಾನವನ್ನ ತಗೊಂಡ್ವಿ ಅಂತಂದ್ರೆ ಇದು ಸಹ ನನಗೆ ಏನ್ ತೋರಿಸಿಕೊಡ್ತೈತಿ? ರಾಷ್ಟ್ರೀಯ ವರಮಾನವನ್ನ. ಅಂದ್ರೆ ಮೂರು ಕೂಡ ನನಗೆ ಏನ್ ತೋರಿಸಿಕೊಟ್ಟವು ಅಂತಂದ್ರೆ ಜಿಡಿಪಿಯನ್ನ. ಅಂತಂದ್ರೆ both three methods are mainly representing the same answers. Either we are taking a product method or expenditure method or income method. So when we are calculating the national income, we are taking any one method. We are taking a product method or expenditure method or income method. That method mainly represented to the GDP. ಅಂತಂದ್ರೆ ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರ ಮಾಡುವಾಗ ಮೂರರಲ್ಲಿ ಯಾವುದರ ವಿಧಾನ ತಗೊಳ್ಳೋಣ ನಾವು ಅಂತಂದ್ರೆ ಉತ್ಪನ್ನದ ವಿಧಾನ ತಗೋಬಹುದು, ವೆಚ್ಚದ ವಿಧಾನ ತಗೋಬಹುದು, ಆದಾಯದ ವಿಧಾನ ತಗೋಬಹುದು. ಆ ಮೂರು ವಿಧಾನಗಳು ಏನ್ ಮಾಡ್ತಾವ? ಒಂದೇ ಉತ್ತರವನ್ನ ನೀಡ್ತಾವ. ಅಂದ್ರೆ ನಾವು ಮೂರು ತಗೊಳ್ಳೋದಾಗಿ ಒಂದು ಯಾವ್ದಾದ್ರು ತಗೊಂಡು ಲೆಕ್ಕಾಚಾರ ಮಾಡಿದ್ರೆ ನನಗೆ ಏನ್ ಸಿಗ್ತದ? ಒಂದೇ ಉತ್ತರ ಸಿಗ್ತೈತಿ ಅನ್ನುವಂಥದ್ದನ್ನ ಇಲ್ಲಿ ತೋರಿಸಿಕೊಡ್ತೈತಿ ಅಂತ ಹೇಳ್ತಾರೆ. ಹಾಗಾದ್ರೆ when we are observing the all three methods of estimating GDP give us the same answer, that is considered the one simple example. ಹಾಗಾದ್ರೆ ಈ ಜಿಡಿಪಿಯನ್ನ ಲೆಕ್ಕಾಚಾರ ಮಾಡುವ ಮೂರು ವಿಧಾನಗಳು ಒಂದೇ ಉತ್ತರವನ್ನು ನೀಡುತ್ತವ ಅನ್ನೋದನ್ನ ನಾವು ಏನ್ ಮಾಡೋಣ? ಒಂದು ಸರಳವಾದಂತ ಉದಾಹರಣೆ ಮುಖಾಂತರ ತಗೊಳ್ಳೋಣ ಅಂತ ಹೇಳ್ತಾರೆ. So when we are observing the example, that example mainly represented to there are two firms A and B. There are two firms A and B. ನಮ್ಮಲ್ಲಿ ಏನದವ? ಕೇವಲ ಎರಡು ಉದ್ಯಮ ಘಟಕಗಳು ಅದಾವ. ಅವು ಯಾವುವು ಅಂತಂದ್ರೆ A and B ಅನ್ನುವಂಥವು ಅದಾವು ಅಂತ ಹೇಳ್ತೀವಿ. Suppose A used no raw materials to producing a cotton with means cotton that worth of 50 rupees. ಅಂತಂದ್ರೆ ಇಲ್ಲಿ ಎ ಅನ್ನುವಂತ ಉದ್ಯಮ ಘಟಕ ಯಾವುದೇ ರೀತಿಯಾದಂತಹ ಮಧ್ಯಂತರ ಸರಕನ್ನ ಬಳಸಿಕೊಳ್ಳದೆ 50 ರೂಪಾಯಿಗಷ್ಟು ಏನ್ ಮಾಡಾಕ್ತೈತಿ? ಹತ್ತಿಯನ್ನ ಉತ್ಪಾದನೆ ಮಾಡಾಕ್ತದ. ಅಂತಂದ್ರೆ ಸೊ when we are observing there are two firms, firm A and B. When we are observing suppose firm A do not use any raw materials, it will be producing the 50 worth of cotton. ಅಂದ್ರೆ ಎ ಮತ್ತು ಬಿ ಅನ್ನುವಂತ ಎರಡು ಉದ್ಯಮ ಘಟಕಗಳು ಅದಾವ. ಎ ಅನ್ನುವಂತ ಉದ್ಯಮ ಘಟಕ ಯಾವುದೇ ರೀತಿಯಾದಂತಹ ಕಚ್ಚಾ ಸಾಮಗ್ರಿಗಳನ್ನ ಬಳಸಿಕೊಳ್ಳದೆ 50 ರೂಪಾಯಿಗಷ್ಟು ಏನ್ ಮಾಡಾಕ್ತೈತಿ?
ಹತ್ತಿಯನ್ನ ಉತ್ಪಾದನೆ ಮಾಡಾಕತ್ತದ. 50 ರೂಪಾಯಿದಷ್ಟು ಏನ್ ಮಾಡಾಕತ್ತಿ? ಹತ್ತಿಯನ್ನ ಉತ್ಪಾದನೆ ಮಾಡಾಕತ್ತದ. And A sells its cotton per B. A sells its cotton per B. A ಏನ್ ಮಾಡಾಕತ್ತಿ ಅಂತಂದ್ರೆ ತನ್ನ ಕಾಟನ್ ಅನ್ನ B ಫರ್ಮ್ಗೆ ಮಾರಾಟ ಮಾಡಾಕತ್ತದ. B ಫರ್ಮ್ಗೆ ಮಾರಾಟ ಅಂದ್ರೆ 50 ರೂಪಾಯಿದಷ್ಟು ಕಾಟನ್ ಅನ್ನ ಪ್ರೊಡ್ಯೂಸ್ ಮಾಡಿ ಅದನ್ನ B ಅನ್ನುವಂತ ಉದ್ಯಮ ಘಟಕಕ್ಕೆ ಮಾರಾಟ ಮಾಡಾಕತ್ತದ. So when we are observing the production of B firm, it will be producing the 200 rupees of shirts. ಅಂದ್ರೆ ಇಲ್ಲಿ B ಅನ್ನುವಂತ ಉದ್ಯಮ ಘಟಕ ಏನ್ ಮಾಡಾಕತ್ತಿ? ಆ 50 ದಷ್ಟು ರಾ ಮಟೀರಿಯಲ್ಸ್ ಅನ್ನ ಅಂದ್ರೆ ಕಾಟನ್ ಅನ್ನ ಯೂಸ್ ಮಾಡ್ಕೊಂಡು 200 ರೂಪಾಯಿದಷ್ಟು ಏನ್ ಮಾಡಾಕತ್ತಿ? ಶರ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಾಕ್ತದ. ಗೊತ್ತಾಯ್ತಲ್ಲ? ಏನು ಇಲ್ಲ, ಇಲ್ಲಿ ಸಿಂಪಲ್ ಎ ಅಂಡ್ ಬಿ ಅನ್ನುವಂತ ಎರಡು ಫರ್ಮ್ ಅದಾವ ಅಂದ್ರೆ ಎರಡು ಉದ್ಯಮ ಘಟಕಗಳು ಅದಾವ. ಎ ಅನ್ನುವಂಥದ್ದು ಏನ್ ಮಾಡಾಕತ್ತಿ? ಎ ಫರ್ಮ್ ಡು ನಾಟ್ ಯೂಸ್ ದ ಎನಿ ರಾ ಮಟೀರಿಯಲ್ಸ್, ಇಟ್ ವಿಲ್ ಬಿ ಪ್ರೊಡ್ಯೂಸ್ ಇನ್ ದ 50 ವರ್ತ್ ಆಫ್ ಕಾಟನ್. ಅಂತಂದ್ರೆ ಎ ಅನ್ನುವಂತ ಉದ್ಯಮ ಘಟಕ ಯಾವುದೇ ರೀತಿಯಾದಂತಹ ಕಚ್ಚಾ ಸಾಮಗ್ರಿಗಳನ್ನು ಬಳಸಿಕೊಳ್ಳದೆ 50 ರೂಪಾಯಿದಷ್ಟು ಏನ್ ಮಾಡಾಕ್ತದ? ಹತ್ತಿಯನ್ನ ಉತ್ಪಾದನೆ ಮಾಡಾಕ್ತದ. And A sells the cotton B firm. A ಅನ್ನುವಂತ ಉದ್ಯಮ ಘಟಕ B ಉದ್ಯಮ ಘಟಕಗಳಿಗೆ ಏನ್ ಮಾಡಾಕತ್ತಿ? ಹತ್ತಿಯನ್ನ ಮಾರಾಟ ಮಾಡಾಕ್ತದ. When they are observing the B firm takes to the A firm's cotton, it will be producing the 200 rupees of shirts. ಅಂತಂದ್ರೆ B ಉದ್ಯಮ ಘಟಕ A ದಿಂದ ಪಡೆದುಕೊಂಡಂತಹ ಹತ್ತಿಯನ್ನ ಬಳಸಿ 200 ರೂಪಾಯಿದಷ್ಟು ಏನ್ ಮಾಡಾಕತ್ತಿ? ಅಂಗಿಯನ್ನ ಅಥವಾ ಅಂಗಿಯನ್ನ ಏನ್ ಮಾಡಾಕತ್ತಿ? ಉತ್ಪಾದನೆ ಮಾಡಾಕ್ತದ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಪ್ರೊಡಕ್ಟ್ ಮೆಥಡ್, ಹಾಗಾದ್ರೆ ಇಲ್ಲಿ ನಾನು ಪ್ರೊಡಕ್ಟ್ ಮೆಥಡ್ ಅನ್ನ ತಗೊಂಡಾಗ ಒಂದನೇದನ್ನ ನೋಡೋಣ. ಒಂದನೇ ಮೆಥಡ್ ಯಾವ ರೀತಿ? ಪ್ರೊಡಕ್ಟ್ ಮೆಥಡ್. ಇಟ್ ಮೀನ್ಸ್ GDP is the case of production or value added method. ಒಂದನೇದನ್ನ ನಾನು ತಗೋತೀನಿ ಪ್ರೊಡಕ್ಟ್ ಮೆಥಡ್. ಹಾಗಾದ್ರೆ ಒಂದನೇ ಇದು ಮೆಥಡ್ ಯಾವ ರೀತಿ? ಉತ್ಪನ್ನದ ವಿಧಾನ ಐತಿ. ಹಾಗಾದ್ರೆ ನಾನು ಮೊದಲಿಗೆ ಏನು ನೋಡೋಣ? ಉತ್ಪನ್ನದ ವಿಧಾನದ ಪ್ರಕಾರ ನೋಡ್ತೀನಿ. ಹಾಗಾದ್ರೆ ಉತ್ಪನ್ನದ ವಿಧಾನದ ಪ್ರಕಾರ ಯಾವ ರೀತಿ ನನಗ ಆನ್ಸರ್ ಬರ್ತದ ಅನ್ನುವಂಥದ್ದನ್ನು ನಾವು ನೋಡೋಣ. ಹಿಯರ್ ವಿ ಹ್ಯಾವ್ ವ್ಯಾಲ್ಯೂ ಆಡೆಡ್ ಆಫ್ ಎ. ಹಿಯರ್ ವಿ ಹ್ಯಾವ್ ಯೂಸ್ಡ್ ವ್ಯಾಲ್ಯೂ ಆಡೆಡ್ ಆಫ್ ಎ ಫರ್ಮ್. ವ್ಯಾಲ್ಯೂ ಆಡೆಡ್ ಆಫ್ ಎ ಫರ್ಮ್ that is equal to 50. It do not use any raw materials, therefore our intermediate goods is 0, that is equal to 50 RS. ಅಂದ್ರೆ ವ್ಯಾಲ್ಯೂ ಆಡೆಡ್ ಅಂದ್ರೇನು? ಮೌಲ್ಯವರ್ಧನೆ. ನಿಮಗೆ ಉತ್ಪನ್ನದ ವಿಧಾನ ಹೇಳಿದೆ ನೋಡಿ, ಉತ್ಪನ್ನದ ವಿಧಾನ ಅಥವಾ ಮೌಲ್ಯವರ್ಧಿತ ವಿಧಾನ ಅಂತ ಹೇಳ್ತೀವಿ. ಮೌಲ್ಯವರ್ಧಿತ ಅಂದ್ರೇನು? ಯಾವುದೇ ರೀತಿಯಾದಂತಹ ಮಧ್ಯಂತರ ಸರಕನ್ನ ಬಳಸಿಕೊಳ್ಳದೆ ಇರುವುದು. ಅಂದ್ರೆ ಮಧ್ಯಂತರ ಸರಕನ್ನ ಬಳಸಿಕೊಳ್ಳದೆ ಏನ್ ಮಾಡಾಕ್ತಿದ್ರು? 50 ರೂಪಾಯಿದಷ್ಟು ಶರ್ಟ್ಸ್ ಅಂದ್ರೆ ಹತ್ತಿಯನ್ನ ಉತ್ಪಾದನೆ ಮಾಡಾಕ್ತದ. ಇನ್ನ ವ್ಯಾಲ್ಯೂ ಆಡೆಡ್ ಆಫ್ ಬಿ, ನಾನು ವ್ಯಾಲ್ಯೂ ಆಡೆಡ್ ಆಫ್ ಬಿ ಫರ್ಮ್ ಅನ್ನ ತಗೊಂಡಾಗ ವ್ಯಾಲ್ಯೂ ಆಡೆಡ್ ಆಫ್ ಬಿ ಫರ್ಮ್ will be presented to 200 rupees of shirts. It will be used the intermediate goods of 50. 50 ರೂಪಾಯಿದಷ್ಟು ಏನ್ ಮಾಡಾಕ್ತದ? ಇಂಟರ್ಮೀಡಿಯೇಟ್ goods ಅನ್ನು ಬಳಸಲಾಗ್ತೈತಿ. ಹಾಗಾಗಿ 150 rupees it will be producing the goods or a shirt. It means income in our first method. Here when they are observing the GDP is equal to, ಹಾಗಾಗಿ ನಮ್ಮದು GDP is equal to ಏನಾಗ್ತದ? ವ್ಯಾಲ್ಯೂ ಆಡೆಡ್ ಆಫ್ A plus ವ್ಯಾಲ್ಯೂ ಆಡೆಡ್ ಆಫ್ B is equal to 50 plus 150, that is equal to 200 is our GDP. ಹಾಗಾದ್ರೆ ನನ್ನ ಉತ್ಪನ್ನದ ವಿಧಾನದ ಪ್ರಕಾರ 50 ರೂಪಾಯಿದಷ್ಟು ಎ ಫರ್ಮ್ ಐತಿ, 150 ದಷ್ಟು ಬಿ ಫರ್ಮ್ ಐತಿ. ಅಂದಾಗ ನನ್ನ GDP ಎಷ್ಟಾಯ್ತು? GDP is equal to 200 rupees. GDP is equal to ಎಷ್ಟಾಯ್ತು? 200 rupees ಆಯ್ತು. ಅದನ್ನೇ ನಾನು ಒಂದು ಟೇಬಲ್ ಮುಖಾಂತರ ಹೇಳ್ತೀನಿ. ಫರ್ಮ್ ಎ, ಫರ್ಮ್ ಎ, ಫರ್ಮ್ ಬಿ, firm A and firm B. Here we are using the sales. ಅಂದ್ರೆ ಇಲ್ಲಿ ನಾನು ಏನು ನೋಡಾಕತ್ತೀನಿ ಅಂತಂದ್ರೆ
ಮಾರಾಟವನ್ನು ನೋಡಾಕತ್ತೀನಿ. ಸೊ ವಿ ಆರ್ ಯೂಸಿಂಗ್ ದ ಇಂಟರ್ಮೀಡಿಯೇಟ್ ಗೂಡ್ಸ್. Intermediate goods or intermediate consumption. Intermediate consumption ಅಂದ್ರೆ ಮಧ್ಯಂತರ ಸರಕಿನ ಅನುಭೋಗ ಅಂತ ಹೇಳ್ತೀವಿ. And next value added. Value added. So when we are observing the sales of cotton 50, intermediate consumption is 0, therefore value added is 50, and for the 200 value added of into intermediate consumption is 50, here value added is 150, therefore our GDP is equal to 50 plus 150 is equal to 200. 200 is our GDP. ಇಲ್ಲಿ ನೋಡಿ ಮಾರಾಟ ಎಷ್ಟಾಗ್ತೈತಿ? 50 ರೂಪಾಯಿದಷ್ಟು ಆಗ್ತೈತಿ. ಯಾವುದೇ ರೀತಿಯಾದಂತಹ ಮಧ್ಯಂತರ ಸರಕನ್ನು ಬಳಸಿಕೊಂಡಿಲ್ಲ, ಹಾಗಾಗಿ ವ್ಯಾಲ್ಯೂ ಏನಾಗೈತಿ? ಇಲ್ಲಿ ಬರೀ 50 ಐತಿ. ಇನ್ನು ಫಾರ್ಮ್ ಏನಾಗೈತಿ? 200 ಐತಿ. 50 ದಷ್ಟು ಇಂಟರ್ಮೀಡಿಯೇಟ್ ಗೂಡ್ಸ್ ಅನ್ನ ಕಾಟನ್ ಅನ್ನ ಯೂಸ್ ಮಾಡ್ಕೊಂಡಿದ್ವಿ, ಹಾಗಾಗಿ 150 ಲೆಸ್ ಆಯ್ತದೆ ವ್ಯಾಲ್ಯೂ ಕಟ್ ಆಗಿ, ಹಾಗಾಗಿ 50 ಪ್ಲಸ್ 150 is equal to 200 ಆಗಿರ್ತೈತಿ. ಇದೇ 200 ಇನ್ನೊಂದು GDP, ರಾಷ್ಟ್ರೀಯ ಆದಾಯ. ಇನ್ನು ನೆಕ್ಸ್ಟ್ ಗೊತ್ತಾಯ್ತಲ್ಲ ಫಸ್ಟ್ ಮೆಥಡ್. ಇನ್ನು ಸೆಕೆಂಡ್ ಮೆಥಡ್ ಒಳಗ ಸೆಕೆಂಡ್ ಮೆಥಡ್ ಅನ್ನು ನಾವು ನೋಡೋಣ. ಸೆಕೆಂಡ್ ಮೆಥಡ್ ಯಾವುದು? ಎಕ್ಸ್ಪೆಂಡಿಚರ್ ಮೆಥಡ್. ಸೆಕೆಂಡ್ ಮೆಥಡ್ ಯಾವುದು? ಎಕ್ಸ್ಪೆಂಡಿಚರ್ ಮೆಥಡ್. ಸೆಕೆಂಡ್ ಒನ್ ಬರ್ಕೋತೀನಿ ನೋಡ್ರಿ. ಎಕ್ಸ್ಪೆಂಡಿಚರ್ ಮೆಥಡ್. ಹೌದು, ಹಾಗಾದ್ರೆ ಎಕ್ಸ್ಪೆಂಡಿಚರ್ ಮೆಥಡ್ mainly represented to when we are observing the country economy, it will be expending their income or expending their total amount in a particular period of time. That expenditure we are called the expenditure method. ಅಂತಂದ್ರೆ ಇಲ್ಲಿ ವೆಚ್ಚದ ವಿಧಾನದ ಪ್ರಕಾರ ನಾನು ವೆಚ್ಚದ ವಿಧಾನದೊಳಗ ಏನು ನೋಡ್ತೀನಿ ಅಂತ ಹೇಳ್ತೀನಿ ಅಂತಂದ್ರೆ, ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯೊಳಗ ಅಂತಿಮವಾಗಿ ವೆಚ್ಚವನ್ನ ಮಾಡುವಂತದ್ದು. ಅಂತಂದ್ರೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯೊಳಗ ತಗಲ್ತಕ್ಕಂತ ಎಲ್ಲಾ ವೆಚ್ಚವನ್ನು ನಾವು ಏನಂತ ಕರಿತೀವಿ? ವೆಚ್ಚದ ವಿಧಾನ ಅಂತ ಕರಿತೀವಿ. ಹಾಗಾಗಿ when we are observing the form B, it means the final consumption of shirts. So when we are observing the form A and B, we are not consider the any consumption of 50 rupees of cotton our national income. Only the final consumption is our. It means when we are observing the example, the final consumption is shirts. That's final consumption is 200 rupees. ಅಂತಂದ್ರೆ ಈ ಉದಾಹರಣೆಗಳನ್ನು ನೋಡಿದಾಗ ಅಂತಿಮ ಅನುಭೋಗಕ್ಕಾಗಿ ಮಾಡುವಂತ ವೆಚ್ಚ, ಹೌದಿಲ್ಲ? ಈ ಎಕ್ಸ್ಪೆಂಡಿಚರ್ ಮೆಥಡ್ ಪ್ರಕಾರ ಏನ್ ಹೇಳ್ತೀವಿ ನಾವು? GDP is equal to C plus I plus C plus I plus G plus X minus M ಅಂತ ಹೇಳ್ತೀವಿ. ಇಲ್ಲಿ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಇರ್ತಿತ್ತು, ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಇರ್ತಿತ್ತು, ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಇರ್ತಿತ್ತು ಮತ್ತು ಎಕ್ಸ್ಪೋರ್ಟ್ಸ್. ಹಾಗಾದ್ರೆ ಇಲ್ಲಿ ಈ ಎಕ್ಸಾಂಪಲ್ ಒಳಗ ಓನ್ಲಿ ವಿ ಆರ್ ಅಬ್ಸರ್ವಿಂಗ್ ದ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಆಫ್ 200. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಅಕಾರ್ಡಿಂಗ್ ಟು ದ ಎಕ್ಸ್ಪೆಂಡಿಚರ್ ಮೆಥಡ್, our 200 is our total consumption, that 200 is our GDP. ಅಂದ್ರೆ ಈ ಒಂದು ವೆಚ್ಚದ ವಿಧಾನದ ಪ್ರಕಾರ ಅಂತಿಮ ಅನುಭೋಗಕ್ಕಾಗಿ ಮಾಡುವಂತಹ ವೆಚ್ಚಗಳೇ ಏನಾಗಿರ್ತಾವ ವೆಚ್ಚದ ವಿಧಾನದ ಪ್ರಕಾರ ತೋರಿಸ್ತಾ ಇತ್ತು. ಇಲ್ಲಿ ಅಂತಿಮ ಅನುಭವಕ್ಕಾಗಿ ಕಾಟನ್ ಅನ್ನು ಬಳಸಲಾಗ್ತಿಲ್ಲ, ಹೊರತು ಶರ್ಟ್ಸ್ ಅನ್ನು ಬಳಸಲಾಗ್ತೀವಿ. ಅದು ಎಷ್ಟು? 200 ದಷ್ಟು ಟೋಟಲ್ ಎಕ್ಸ್ಪೆಂಡಿಚರ್ ಇದೆ. ಹಾಗಾಗಿ ಎಕ್ಸ್ಪೆಂಡಿಚರ್ ಮೆಥಡ್ ಪ್ರಕಾರ ನಾನು 200 ಎಕ್ಸ್ಪೆಂಡಿಚರ್ ಏನಾಗಿರ್ತೈತಿ? GDP ಆಗಿರ್ತೈತಿ. ಗೊತ್ತಾಯ್ತಲ್ಲ? GDP ಎಷ್ಟಾಗಿರ್ತೈತಿ? 200 ಆಗಿರ್ತೈತಿ. ಅಂದ್ರೆ
we know that GDP by expenditure method is the final expenditure of A and B, cotton and cloths. Sum GDP is equal to sum of final expenditure or expenditure on goods and services for end of use. So our end of use is 200 rupees of shirts. Our final consumption expenditure is 200. Therefore, our GDP is equal to 200 rupees in our expenditure method. ಅಂತಂದ್ರೆ ನಮಗೆ ಈಗಾಗಲೇ ಗೊತ್ತೈತಿ ವೆಚ್ಚದ ವಿಧಾನದ ಪ್ರಕಾರ ಏನು ಅಂತಂದ್ರೆ ಅಂತಿಮ ಅನುಭವಕ್ಕಾಗಿ ಮಾಡುವಂತ ವೆಚ್ಚ. ಅಂತಿಮ ಅನುಭವಕ್ಕಾಗಿ ನಾವು ಈ ಉದಾಹರಣೆ ಒಳಗೆ ಏನ್ ಮಾಡ್ತೀವಿ, 200 ರೂಪಾಯಿಗಳಷ್ಟು ಶರ್ಟ್ಸ್ ಗಳನ್ನ ಬಳಸಿಕೊಳ್ಳಾಗ್ತೀವಿ. ಹಾಗಾಗಿ ಅಂತಿಮ ಅನುಭವ ಅನ್ನುವಂಥದ್ದು ಏನಾಗ್ತದೆ, ಇಲ್ಲಿ 200 ರೂಪಾಯಿಗಳಷ್ಟು ಶರ್ಟ್ ಗಳು ಅಂತ ಆಗ್ತೈತಿ. ಹಾಗಾಗಿ ವೆಚ್ಚದ ವಿಧಾನದ ಪ್ರಕಾರ ಈ 200 ರೂಪಾಯಿ ಅನ್ನುವಂಥದ್ದು ಏನಾಗಿದೆ, ನಮ್ದು GDP ಆಗೈತಿ. ಇನ್ನ ಥರ್ಡ್ ಒನ್ ಏನೈತಿ, ಇನ್ಕಮ್ ಮೆಥಡ್ ಅಂತಂದ್ರೆ ಮೂರನೇದು ಯಾವುದು, ನಮ್ದು ಇನ್ಕಮ್ ಮೆಥಡ್ ಅಂತ ಐತಿ. ಇನ್ಕಮ್ ಮೆಥಡ್ ಅಂತಂದ್ರೆ ಆದಾಯದ ವಿಧಾನ ಅಥವಾ ವರಮಾನದ ವಿಧಾನ. ಆದಾಯದ ವಿಧಾನ ಅಥವಾ ವರಮಾನದ ವಿಧಾನ ಅಂತ ಹೇಳ್ತೀನಿ. ಹಾಗಾದ್ರೆ ಇಲ್ಲಿ ಆದಾಯದ ವಿಧಾನದ ಪ್ರಕಾರ ಒಂದು ಇದು ಅಜಂಪ್ಷನ್ ಮಾಡ್ರಿ ಅಂತ ಹೇಳ್ತಾನ. ಏನಂತ ಹೇಳ್ತೀವಿ ಅಂತಂದ್ರೆ ನಿಮ್ಗೆ ಮೊದಲಿಗೆನೆ ಟೇಬಲ್ ಹಾಕಿರ್ತೀನಿ, ಆಮೇಲೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಹಾಗಾದ್ರೆ ಇಲ್ಲಿ ಏನೈತಿ ಇನ್ಕಮ್ ಮೆಥಡ್ ಪ್ರಕಾರ ಅಂತ ಹೇಳ್ತಾನ ಅಂತಂದ್ರೆ, when we are observing the income method, it is mainly represented to when we are taking the income or when we are using the income like a wages, salary, profit, rent and etc. That is our income method. ಅಂತಂದ್ರೆ ಆದಾಯದ ವಿಧಾನದ ಪ್ರಕಾರ ಒಂದು ರಾಷ್ಟ್ರದಲ್ಲಿ ಪಡೆಯತಕ್ಕಂತ ಗೇಣಿ, ಕೂಲಿ, ವೇತನ, ಬಡ್ಡಿ ಮತ್ತು ಲಾಭಗಳನ್ನ ಉಳಿಸೋದ್ರಿಂದ ನಮಗೆ ಏನ್ ಸಿಗ್ತೈತಿ, ಆದಾಯದ ಭಾಗ ಸಿಗ್ತಾ ಇತ್ತು. ಹಾಗಾಗಿ ಇಲ್ಲಿ ಇನ್ಕಮ್ ಮೆಥಡ್ ಪ್ರಕಾರ ಒಂದು ಏನು ಅರ್ಜುನ್ ಮಾಡಿ ಅಂತ ಹೇಳ್ತಾನ ಅಂತಂದ್ರೆ, ಇಲ್ಲಿ ವೇಜಸ್ ಅನ್ನ ಕೊಡಾಕತ್ತಾರ, ಕೂಲಿಯನ್ನ ಕೊಡ್ತಾರ ಮತ್ತು ಪ್ರಾಫಿಟ್ ಅನ್ನ ಪಡ್ಕೋತಾರ ಅನ್ನೋದನ್ನ ನಾವು ಅಕಾರ್ಡಿಂಗ್ ಟು ಇನ್ಕಮ್ ಮೆಥಡ್ ಪ್ರಕಾರ ನೋಡೋಣ. ಹಾಗಾಗಿ ನನ್ನ ಟೋಟಲ್ GDP ಅನ್ನ ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು ಅಂತಂದ್ರೆ, ಸೊ when we are observing the firm A, that is mainly represented to, it will be earning the 50 rupees of income. ಇದು ಏನ್ ಮಾಡ್ತೀವಿ, 50 ರೂಪಾಯಿದಷ್ಟು ಇನ್ಕಮ್ ಅನ್ನ ಪಡ್ಕೊಳ್ಳಾಗ್ತೈತಿ. ಆ 50 ರೂಪಾಯಿದೊಳಗ 20 ರೂಪೀಸ್ ಅಷ್ಟು ಏನ್ ಮಾಡ್ತೀವಿ, ವೇಜ್ ಆಗಿ ಎಕ್ಸ್ಪೆಂಡ್ ಅಂದ್ರೆ ವೇಜ್ ಅನ್ನ ಕೊಡಾಗ್ತೈತಿ. ಇನ್ನ 30 ರೂಪೀಸ್ ಅಷ್ಟು ಪ್ರಾಫಿಟ್ ಅನ್ನ ಅರ್ನ್ ಮಾಡಾಗ್ತೈತಿ. our total GDP is equal to it means ಅಂದ್ರೆ ಇಷ್ಟೇ ಬರ್ತದೆ 20 ಮತ್ತು 30. and when we are observing the firm B, it will be earning the 150 rupees of income. 150 rupees ಅಷ್ಟು ಇನ್ಕಮ್ ಅನ್ನು ಪಡ್ಕೊಳ್ಳಾಕತ್ತೈತಿ. ಹಾಗಾಗಿ ಅದು ಏನ್ ಮಾಡ್ತೈತಿ ಅಂತಂದ್ರೆ firm B 60 rupees ಅಷ್ಟು ಸ್ಯಾಲರಿ ಅಂದ್ರೆ ವೇಜ್ ಅನ್ನ ಕೊಡಾಕ್ತೈತಿ. ಇನ್ನ 90 rupees ಅಷ್ಟು ಏನ್ ಮಾಡ್ತೈತಿ, ಪ್ರಾಫಿಟ್ ಅನ್ನ ಪಡ್ಕೊಳ್ಳಾಕ್ತೈತಿ. Here our total GDP is equal to, according to the income method, 20 plus 30 plus 60 plus 90, that's equal to 200. ಹಾಗಾದ್ರೆ ಇಲ್ಲಿ ನಮ್ದು ಇನ್ಕಮ್ ಮೆಥಡ್ ಪ್ರಕಾರ 20 plus 30 plus 60 plus 90 is equal to 200 is our GDP. It means when we are observing the both three methods are used the same answer. ಅಂತಂದ್ರೆ ಇಲ್ಲಿ ಏನೂ ಇಲ್ಲ, ಇನ್ಕಮ್ ಮೆಥಡ್ ಪ್ರಕಾರ ಒಂದು ಅಜ್ಯೂಮ್ ಮಾಡಿ ಅಂತ ಹೇಳ್ತಾನ. ಏನು ಅಜ್ಯೂಮ್ ಮಾಡಿ ಅಂತ ಹೇಳ್ತಾನ ಅಂತಂದ್ರೆ, when we are observing the firm A, ಅಂದ್ರೆ ಉದ್ಯಮ ಘಟಕ A ಅನ್ನು ನೋಡಿದಾಗ A firm it will be earning the 50 rupees of income. That income it will be given us to the two type. One is 20 rupees of wages and 30 rupees of profit. ಅಂತಂದ್ರೆ ಫರ್ಮ್ A ಪಡೆದಂತ 50 ರೂಪಾಯಿ ಒಳಗನ 20 ರೂಪಾಯಿದಷ್ಟು ಏನ್ ಮಾಡಾಕ್ತೈತಿ, ಕೂಲಿಯನ್ನ ಕೊಡಾಕ್ತೈತಿ. 30 ರೂಪಾಯಿದಷ್ಟು ಏನ್ ಮಾಡಾಕ್ತೈತಿ, ಲಾಭವನ್ನ ಪಡ್ಕೊಳ್ಳಾಕ್ತೈತಿ. And when we are observing the firm B, it is also mainly represented to the 60 rupees of wages in their income
and 90 rupees of profit will be earning. ಅಂದ್ರೆ ಫರ್ಮ್ ಬಿನು ಸಹ ಏನ್ ಮಾಡಾಕ್ತೈತಿ ತನ್ನ 150 ರೂಪಾಯಿ ಆದಾಯದೊಳಗ 60 ರೂಪಾಯಿದಷ್ಟು ಏನ್ ಮಾಡಾಕ್ತೈತಿ ವೇಜ್ ಅನ್ನ ಪಡಾಕ್ತೈತಿ, 90 ರೂಪಾಯಿದಷ್ಟು ಏನ್ ಮಾಡಾಕ್ತೈತಿ ಪ್ರಾಫಿಟ್ ಅನ್ನ ಪಡ್ಕೊಳಾಗ್ತದ. So when we are observing the according to the income method, that is mainly represented to GDP is equal to, ಅಲ್ಲಿ ನೋಡೋಣ ನಾವು GDP is equal to wages plus salary plus interest plus profit, that is mainly represented to the GDP. ಅಂದ್ರೆ ನನ್ನ ಒಂದು ಆದಾಯದ ವಿಧಾನದ ಪ್ರಕಾರ GDP ಅಂದ್ರೆ ಏನಾಗಿತ್ತು, ಕೂಲಿ, ವೇತನ, ಬಡ್ಡಿ ಮತ್ತು ಲಾಭಗಳನ್ನೆಲ್ಲವನ್ನ ಕೂಡಿಸಿದಾಗ ದೊರೀತಾ ಇತ್ತು. ಹಾಗಾಗಿ ಇಲ್ಲಿ ಸಹ ಕೂಲಿ ಲಾಭವನ್ನು ಕೂಡಿಸೋದ್ರಿಂದ ನನಗೆ ಆದಾಯ ಸಿಕ್ಕದ 200 ಸಿಕ್ಕದ. ಹಾಗಾಗಿ ಇದೇ ಏನಾಗಿದೆ ನಂದು GDP ಆಗಿರ್ತದ. So when we are observing the definition or heading, all three methods are estimating GDP gives us the same answer. ಅಂತಂದ್ರೆ ಈ ಒಂದು ಹೇಳಿಕೆ ಪ್ರಕಾರ GDP ಅನ್ನು ಲೆಕ್ಕಾಚಾರ ಮಾಡುವ ಮೂರು ವಿಧಾನಗಳು ಒಂದೇ ಉತ್ತರವನ್ನು ನೀಡುತ್ತವ ಅನ್ನೋದನ್ನು ಗಮನಿಸಿದಾಗ, when we are taking the product method, that is also gives the 200 rupees of income. When we are observing the expenditure method, that is also gives the 200 rupees of GDP, and when we are observing the income method, that is also shows the 200 rupees of GDP. So when we are calculating the both the three methods or taking a one method, that is use the GDP or in our country GDP. ಅಂತಂದ್ರೆ ಮೂರು ವಿಧಾನಗಳಲ್ಲಿ ಯಾವುದರ ಒಂದು ವಿಧಾನ ತಗೊಂಡು ಮಾಡಿದ್ರೂ ಸಹ ನಮಗೆ ಆದಾಯ ಏನಾಗಿರ್ತೈತಿ, ರಾಷ್ಟ್ರೀಯ ಆದಾಯ ಇರ್ತೈತಿ. ಯಾಕಂತಂದ್ರೆ ನಾವು ಲೆಕ್ಕಾಚಾರ ಮಾಡತಕ್ಕಂಥ ಮೂರು ವಿಧಾನಗಳು ನಮಗೆ ಏನ್ ಮಾಡಕ್ಕಾವ ಒಂದೇ ಆನ್ಸರ್ ಅನ್ನು ಕೊಡೋದ್ರಿಂದ ಯಾವ್ದಾದ್ರು ಒಂದು ವಿಧಾನದಿಂದಲೂ ನಾವು ಏನ್ ಮಾಡ್ಬೋದು, ರಾಷ್ಟ್ರೀಯ ಪ್ರಮಾಣವನ್ನ ಲೆಕ್ಕಾಚಾರ ಮಾಡಬಹುದು ಅಂತ ಹೇಳ್ತಾರೆ. ಇದನ್ನ ನಿಮ್ಗೆ ಇಟ್ ಈಸ್ ಕಂಪಲ್ಸರಿ ಫಾರ್ 6 ಮಾರ್ಕ್ಸ್. ಇದನ್ನ ನಿಮ್ಗೆ 6 ಮಾರ್ಕ್ಸ್ ಗೆ ಕಂಪಲ್ಸರಿ ಕೇಳುವಂತ ಕ್ವಶನ್ ಇದೆ. ವೆರಿ 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 ಇಂಪಾರ್ಟೆಂಟ್ ಅಂದ್ರೂ ಓಕೆ. ನಿಮ್ಗೆ ಏನಾಗಿದೆ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನಿಮಗೆ ಇದನ್ನ 6 ಮಾರ್ಕ್ಸ್ ಕಂಪಲ್ಸರಿ ಆಗಿ ಕೇಳೇ ಕೇಳ್ತಾನ. ಸೊ ಹಾಗಾಗಿ ಆದಷ್ಟು ಫೋಕಸ್ ಮಾಡಾಕ ಕಲ್ತ್ಕೊಳ್ಳಿ. ಓಕೆ.